ಧನುಸ್ಸು ರಾಶಿ ರಕ್ತದ ಒತ್ತಡ ಹೆಚ್ಚಿರ್ತಕ್ಕಂಥವ್ರಿಗೆ ಹೈ ಬಿ ಪಿ ಇರ್ತಕ್ಕಂಥವರು ಜಾಗ್ರತೆಯಿಂದ ಇರಬೇಕು. ಮಾನಸಿಕವಾದಂತಹ ತೊಳಲಾಟ ನಿಮಗೆ ಇನ್ನಷ್ಟು ಮತ್ತಷ್ಟು ನಿಮ್ಮ ಕಾಯಿಲೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಕೆಲಸದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಯನ್ನು ಕಾಣ್ತೀರಿ. ಅದು ಧನಾತ್ಮಕವಾಗಿ ಆಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ನಮ್ಮ ಆಶಯವೂ ಕೂಡ ಅದೇ ಆಗಿರುತ್ತೆ. ಸಂಬಂಧಿಕರ ಮದುವೆ ವಿಚಾರದಲ್ಲಿ ನಿಮಗೆ ಅವಮಾನವಾಗುತ್ತೆ. ಯಾರದ್ದೋ ಮದುವೆ ನಡೀತಾ ಇದೆ ಅಥವಾ ಮದುವೆ ವಿಚಾರ ಗೊತ್ತಾಗಿದೆ, ನೀವು ನಿಮ್ಮಷ್ಟಕ್ಕೆ ಇದ್ದು ಬಿಟ್ಟರೆ ಯಾವ ಸಮಸ್ಯೆಯೂ ಇಲ್ಲ. ಅಲ್ಲೇನೋ ಮೂಗು ತೋರಿಸ್ತೀರಿ, ನಿಮ್ಮ ಸಲಹೆಯನ್ನು ಕೊಡ್ತೀರಿ, ನಿಮಗೆ ಸ್ಥಾನಮಾನ ಅಲ್ಲಿ ಏನಿದೆ, ನಿಮಗೆ ಎಷ್ಟರ ಮಟ್ಟಿಗೆ ಅಲ್ಲಿ ಗೌರವ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಗಮನಿಸಿ ನೀವು ಮುಂದಾಗಬೇಕೇ ಹೊರತು ಕರೆಯದೇ ನೀವು ಹೋಗಿ ಮಾಡಿದಂತಹ ಕೆಲವು ತೊಂದರೆಗಳು ಅಥವಾ ಕೆಲವು ಮಾತುಗಳು, ಕೆಲವು ವಿಚಾರಗಳು ನಿಮಗೇ ಹಿಂದಿರುಗತಕ್ಕಂಥದ್ದಾಗತ್ತೆ. ಬೇರೆಯವರ ವಿಚಾರದಿಂದ ದೂರ ಉಳ್ಕೊಳ್ಳುವಂಥದ್ದೇ ನಿಮಗೆ ಗೌರವ ಅಂತ ಹೇಳಬೇಕು. ಆದರೆ ಅದನ್ನು ನೀವು ಮಾಡೋದಿಲ್ಲ. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ನಿಮ್ಮಷ್ಟಕ್ಕೆ ನೀವು ಇರಬೇಕಾಗತ್ತೆ. ವೈದ್ಯರು ಮತ್ತು ಔಷಧಿ, ಆಸ್ಪತ್ರೆ ಇತ್ಯಾದಿಗಳಿಗೆ ತುಂಬ ಹಣ ಖರ್ಚಾಗ್ತಕ್ಕಂಥದ್ದಿದೆ. ಆದರೂ ಕೂಡ ಆರೋಗ್ಯದಲ್ಲಿ ಸ್ವಾಸ್ಥ್ಯ ಕಾಣೋದಿಲ್ಲ. ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವೇ, ಪ್ರಭಾವವೇ ಆಗ್ತಕ್ಕಂಥದ್ದು. ಅಸೂಯೆಯಿಂದ ಜನ ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನು ಮಾಡ್ತಾರೆ. ನಿಮ್ಮ ಸ್ವಭಾವದ ಬಗ್ಗೆ ಜನಕ್ಕೆ ಸಮಾಧಾನ ಇರೋದಿಲ್ಲ. ಆ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ, ಮಾತಾಡ್ತೀರಿ, ಇದ್ದಕ್ಕಿದ್ದ ಹಾಗೆ ಏನೋ ಮಾತಾಡಿಬಿಡ್ತೀರಿ ಅಥವಾ ಅನರ್ಥವಾಗ್ತಕ್ಕಂತಹ ಮಾತುಗಳನ್ನು ಆಡ್ತೀರಿ. ಅದು ಎಲ್ಲರೂ ಕೂಡ ಸಹಿಸ್ಕೊಳ್ಳುವಂತಹ ತಾಳ್ಮೆ ಇರುವುದಿಲ್ಲ ಅಂತ ಅರ್ಥ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ರಾಶಿಗೆ ಅಧಿಪತಿ ಗುರುಸ್ಥಾನದಲ್ಲಿರ್ತಕ್ಕಂತಹ ಬಾಬಾರವರು ನಿಮಗೆ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಮಕರ ರಾಶಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಯೋಗ ಇದೆ. ಆ ಸಮಯ ಕೂಡಿ ಬಂದಿದೆ. ಅದರಿಂದ ನಿಮಗೆ, ನಿಮ್ಮ ಪರಿವಾರಕ್ಕೆ, ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂತಹ ಭಾವನೆ ಇರಲಿ. ಜವಾಬ್ದಾರಿಯುತವಾದಂತಹ ಕೆಲಸಕ್ಕೆ ಅಡ್ಡಿಯಾಗಬಹುದು. ಯಾವಾಗ ಸಾರ್ವಜನಿಕವಾದಂತಹ ಕೆಲಸದಲ್ಲಿ ಭಾಗಿಯಾದಾಗ ಸಮಯದ ನಿರ್ದಿಷ್ಟತೆ ಅಲ್ಲಿ ಇಲ್ಲ ಅಂತಾದಾಗ ನಿಮ್ಮ ವೈಯಕ್ತಿಕವಾದ ಕೆಲಸಕ್ಕೆ ಅದು ಅಡ್ಡಿಯಾಗತ್ತೆ. ನೀವು ಸಾರ್ವಜನಿಕವಾದಂತಹ ಕೆಲಸಕ್ಕೆ ಹೋಗಲಿಕ್ಕೆ ಪೂರ್ವಸಿದ್ಧತೆ, ಅದಾದ ಮೇಲೆ ಒಂದಷ್ಟು ಸಮಯ, ಹೀಗಾಗಿ ದಿನ ಕಳೆದು ಹೋಗುವಂಥದ್ದು. ಯಾರ ಜೊತೆಯಲ್ಲೂ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ವೇದಿಕೆಗಳ ಮೇಲೆ ಅನುಚಿತವಾದಂತಹ ವರ್ತನೆಯಾಗಲಿ, ಇಲ್ಲದೇ ಇರತಕ್ಕಂತಹ ಹೇಳಿಕೆಯಾಗಲಿ, ಯಾವುದೋ ಒಂದು ಉತ್ಸಾಹದಲ್ಲಿ ಇಲ್ಲದೇ ಇರತಕ್ಕಂತಹ ಮಾತುಗಳನ್ನು ಆಡುವಂಥದ್ದಾಗಲಿ, ಬೇರೆಯ ಗೌರವವಾದಂತಹ ವ್ಯಕ್ತಿಗಳನ್ನು ನಿಂದನೆ ಮಾಡ್ತಕ್ಕಂತಹದ್ದಾಗಲಿ, ಬೇರೆಯವರ ತಪ್ಪನ್ನು ಸಾರಾಸಗಟಾಗಿ ಹೇಳ್ತಕ್ಕಂಥದ್ದಾಗಲಿ, ಈ ರೀತಿಯ ಪ್ರಯತ್ನಗಳು ಬೇಡವೇ ಬೇಡ ಅಂತ ಅರ್ಥ. ಯಾರಿಗೆ ಸಹಾಯ ಗೌರವಗಳನ್ನು ನೀವು ನೀಡ್ತೀರೋ ಅವರೇ ನಿಮಗೆ ಶತ್ರುಗಳಾಗ್ತಾರೆ. ಯಾಕೆ ಅಂತಂದರೆ ಆ ಭಾವನೆಯನ್ನು ಅಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಮಾತಿಗೆ ಬೆಲೆ ಕಡಿಮೆಯಾಗತ್ತೆ. ಅದನ್ನು ಗಮನಿಸಿ ಅಂತರವನ್ನು ಕಾಪಾಡಿಕೊಂಡ್ರೆ ನೀವು ಬುದ್ಧಿವಂತರು, ನೀವು ಕ್ಷೇಮ. ಇಲ್ಲದಿದ್ದರೆ ಕಷ್ಟವಾದೀತು. ಜನ ನಿಮ್ಮನ್ನು ನಂಬಿದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಎಷ್ಟು ಜನ ನಿಮ್ಮನ್ನು ನಂಬಿರ್ತಾರೋ ಅವ್ರ ಹತ್ರ ವಿಶ್ವಾಸವಾಗಿ ಇರಿ ಅಂತಕ್ಕಂಥದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಶಿಕ್ಷಣದ ವಿಚಾರದಲ್ಲಿ ಉತ್ತಮವಾದಂತಹ ಫಲಿತಾಂಶ ಇದೆ, ಫಲ ಇದೆ. ಅಂತಹ ಉತ್ತಮವಾದಂತಹ ಶಿಕ್ಷಣ ನಿಮ್ಮ ಜೀವನ ಶೈಲಿಯನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಲಿ ಅಂತಕ್ಕಂಥದ್ದು. ನಿಮ್ಮದಲ್ಲದೇ ಇರತಕ್ಕಂತಹ ಕೆಲಸಕ್ಕೆ, ವ್ಯವಹಾರಕ್ಕೆ ಭಾಗಿಗಳಾಗಬೇಡಿ. ಅಲ್ಲಿ ನೀವು ಆಡ್ತಕ್ಕಂತಹ ಮಾತಾಗ್ಬೋದು, ನಿಮ್ಮ ಉಪಸ್ಥಿತಿ ಆಗ್ಬೋದು, ನಿಮ್ಮ ಸಹಾಯ ಆಗ್ಬೋದು, ಪ್ರೋತ್ಸಾಹ ಆಗ್ಬೋದು, ಅನುಮೋದನೆ ಆಗ್ಬೋದು, ಇವೆಲ್ಲವೂ ಕೂಡ ನಿಮಗೆ ತಿರುಗುಬಾಣವಾಗುತ್ತೆ, ನಿಮಗೆ ಅವಮಾನಕ್ಕೆ ದಾರಿಯಾಗತ್ತೆ. ಅಪರಿಚಿತರ ಬಗ್ಗೆ ಜಾಗ್ರತೆ ಇರಲಿ. ಯಾವುದೇ ಕೆಲಸವಾಗಲಿ ಅಲ್ಲಿ ನಿಮಗೆ ವ್ಯಕ್ತಿ ಪರಿಚಯ ಇಲ್ಲ, ಆ ವ್ಯಕ್ತಿ ಅಲ್ಲಿ ಉಪಸ್ಥಿತನಿದ್ದಾನೆ ಅಂತಾದರೆ ಅವನ ಮೇಲೆ ಒಂದು ಕಣ್ಣು ಇರಬೇಕಾದಂಥದ್ದಿರುತ್ತೆ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಿ. ಆಗ ಕೇಳಿದವರಿಗೆ ಉತ್ತರ ಹೇಳಲಿಕ್ಕೆ ಒಂದು ಶಕ್ತಿ ಅಥವಾ ಒಂದು ಬೌದ್ಧಿಕವಾದಂತಹ ಒಂದು ನಿಮಗೆ ಮಾನಸಿಕವಾದಂತಹ ಧೈರ್ಯ, ಸ್ಥೈರ್ಯ ಇರುತ್ತೆ ಅಂತ ಹೇಳಬೇಕು. ತಂದೆ ತಾಯಿಯರ ಜೊತೆಯಲ್ಲಿ ವಿನಾಕಾರಣ ನಿಷ್ಠುರ ಆಗ್ತೀರಿ. ಅವರೇನೋ ಒಂದು ಸಣ್ಣ ಮಾತಾಡ್ತಾರೆ, ಅದಕ್ಕೆ ತಿರುಗಿ ಮಾತಾಡಿ ಅವರ ಹತ್ರ ನಿಷ್ಠುರ ಆಗ್ತಕ್ಕಂಥದ್ದು ಬೇಡ. ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನ ಇರಲಿ. ನಿಮ್ಮ ವಿಧೇಯತೆ ನಿಮ್ಮನ್ನು ಕಾಪಾಡಬೇಕಾಗತ್ತೆ. ಸಾಂಸಾರಿಕವಾದಂತಹ ವಿಚಾರದಲ್ಲಿ ಬೇರೆಯವರ ಮಾತಿನಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾರೋ ಬರ್ತಾರೆ ಸಂಸಾರದಲ್ಲಿ, ಇನ್ನೇನೋ ಮಾತಾಡ್ತಾರೆ, ಆ ಮಾತೇ ಅವರಿಗೆ ಸತ್ಯವಾಗುತ್ತೆ. ಅದರಿಂದ ಮನೆಯಲ್ಲಿ
ಕೋಲಾಹಲಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಸಿ ಅಥವಾ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಸಾಂಸಾರಿಕವಾದಂತಹ ಗೊಂದಲ ಸಮಸ್ಯೆಗಳು ದೂರವಾಗಲಿ, ಅನ್ಯೋನ್ಯತೆ ಪ್ರಾಪ್ತವಾಗಲಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ತೊಡಕಿದೆ, ಸರಿಯಾಗಿ ಗಮನಿಸ್ಕೊಳ್ಳಿ. ದಾಖಲಾತಿಗಳಾಗ್ಬೋದು, ಕೊಟ್ಟಂತಹ ಹೇಳಿಕೆಗಳಾಗ್ಬೋದು, ನಿಮ್ಮ ಅನುಭವವಾಗ್ಬೋದು, ಇದೆಲ್ಲವೂ ಕೂಡ ವ್ಯತಿರಿಕ್ತವಾಗಿ ಫಲವನ್ನು ಕೊಡುತ್ತೆ. ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದೇ ಇರುವ ರೀತಿಯಲ್ಲಿ ಇರುತ್ತೆ. ಅದನ್ನು ಗಮನಿಸಿಕೊಳ್ಳದೇ ಇದ್ದಾಗ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಹಿನ್ನಡೆಗೆ ಅವಕಾಶಗಳು ಹೆಚ್ಚಾಗುವಂಥದ್ದು. ನಡೀತಿರ್ತಕ್ಕಂತಹ ಕೆಲಸಗಳು ತತ್ಕ್ಷಣದಲ್ಲಿ ನಿಂತು ಹೋಗ್ಬೋದು. ಇದು ಸರ್ಕಾರದ ಆದೇಶ ಇರ್ಬೋದು, ಕೋರ್ಟ್ ಆದೇಶ ಇರ್ಬೋದು, ಅಥವಾ ನಿಮ್ಮದೇ ತಪ್ಪಿರ್ಬೋದು, ಕಾರಣಗಳು ಏನೇ ಇರಬಹುದು. ಆದರೆ ಈ ರೀತಿಯ ಪ್ರಭಾವ ಗಮನಿಸಬೇಕಾದಂಥದ್ದು. ಹಣದ ವಿಚಾರದಲ್ಲಿ ಕುಟುಂಬದಲ್ಲಿ ಅಶಾಂತಿ, ದುಡ್ಡು ಕಾಸಿನ ವ್ಯವಹಾರಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿರ್ತೀರಿ, ಮನೆಯಲ್ಲಿ ಏನೂ ಗೊತ್ತಿರೋದಿಲ್ಲ. ಹಣವನ್ನು ಕಳ್ಕೊಂಡಾಗಲೋ ಅಥವಾ ವ್ಯಾವಹಾರಿಕವಾಗಿ ಬೀದಿಗೆ ಬಂದಾಗಲೋ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತೀರಿ, ಮನೆಯವರ ಜೊತೆಯಲ್ಲಿ ನಿಷ್ಠುರ ಆಗ್ತೀರಿ. ಯಾರನ್ನು ಕೇಳಿ ಹಣವನ್ನು ಕೊಟ್ಟೆ ಅನ್ನುವಂತಹ ಮಾತು ಬಂದರೆ ಉತ್ತರ ಇಲ್ಲದೆ ಇರೋ ಹಾಗಾಗತ್ತೆ. ಸಹೋದರ ವರ್ಗದಲ್ಲೂ ಕೂಡ ತೊಂದರೆಯಾಗುತ್ತೆ. ಅಣ್ಣ ತಮ್ಮಂದರಿಗೆ ಏನೋ ಸುಳ್ಳು ಹೇಳಿ ಅವರಿಗೆ ಮೋಸವನ್ನು ಮಾಡಿ ಅವರಿಂದ ಏನೋ ವಿಷಯವನ್ನು ಮುಚ್ಚಿಟ್ಟು ಅವರ ಗಮನಕ್ಕೆ ಬರದಲ್ಲೇ ನೀವು ಮಾಡಿದಂತಹ ವ್ಯವಹಾರ ಅವರಿಗೂ ಕೂಡ ತೊಂದರೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಬೇರೆಯವರಿಂದ ದೊಡ್ಡ ಮಟ್ಟದಲ್ಲಿ ಅವಮಾನಿತರಾಗ್ತೀರಿ. ಯಾಕೆ? ನಿಮ್ಮ ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಂಡಂತಹ ತಪ್ಪು ನಿಮ್ಮನ್ನೂ ಬೀದಿಗೆ ತರುತ್ತೆ. ನಿಮ್ಮ ಸಹಕಾರ ಅಥವಾ ನಿಮ್ಮ ಜೊತೆಯಲ್ಲಿ ಇದ್ದಂಥವ್ರನ್ನೂ ಕೂಡ ಅವಮಾನಿತರನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆರ್ಥಿಕವಾಗಿರತಕ್ಕಂತಹ ಸಂಕಷ್ಟ ದೂರವಾಗಲಿ. ಮಹಾಲಕ್ಷ್ಮಿಯ ಅನುಗ್ರಹ, ಕೃಪಾ ಕಟಾಕ್ಷ ನಿಮಗೆ ನಿಮ್ಮ ವ್ಯವಹಾರದ ಮೇಲಿರಲಿ. ಶುಭವಾಗಿ.